ಒಂದಲ್ಲ ಒಂದು ದುರಂತಗಳು ಉತ್ತರಾಖಂಡದಲ್ಲಿ ನಡೆಯುತ್ತಲೇ ಇದೆ. ಹವಾಮಾನ ಇಲಾಖೆ ಮಾಹಿತಿ ಕೊಡ್ತಿದ್ರೆ ಈ 9 ಜನ ಬದುಕಿ ಉಳಿಯುತ್ತಿದ್ರೇನು. ಹವಾಮಾನ ವೈಪರೀತ್ಯದಿಂದ ಉತ್ತರಾಖಂಡ ದುರಂತ ಸಂಭವಿಸಿದೆ. ಇಲ್ಲಿ ಮೇ 29ಕ್ಕೆ ಕರ್ನಾಟಕದಿಂದ ಸಹಸ್ರ ತಾಳ್ಗೆ 22 ಜನರಿದ್ದ ತಂಡ ಜೊತೆಗೆ ಓರ್ವ ಗೈಡ್ ಇವರೆಲ್ಲರೂ ಉತ್ತರಾಖಂಡ್ನ ಎತ್ತರದ ಸಹಸ್ರ ತಾಲ್ ಮಯಾಲಿ ಎಂಬ ಪ್ರದೇಶಕ್ಕೆ ಚಾರಣಕ್ಕೆ ಎಂದು ತೆರಳುತ್ತಾರೆ. ಇವರೆಲ್ಲರೂ ಮೇ 31ರಿಂದ ಟ್ರಕ್ಕಿಂಗ್ ಶುರು ಮಾಡಿ ಜೂನ್ 3ರವರೆಗೆ ಟ್ರಕ್ಕಿಂಗ್ನಲ್ಲೇ ಇರ್ತಾರೆ. ಆದರೆ ಇವರು ತಲುಪಬೇಕಾದ ಜಾಗಕ್ಕೆ ತಲುಪಿ ವಾಪಸ್ ಆಗಬೇಕಾದ್ರೆ ಈ ದುರಂತ ನಡೆದು ಹೋಗುತ್ತೆ. ಅವರಿಗೆ ಮಧ್ಯಾಹ್ನದ ವೇಳೆನೇ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆ ಆಗಿರುವುದು ಕಂಡುಬಂದಿದೆ. ಆದರೆ ಇದು ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗಬಹುದು ಅಂದುಕೊಂಡು ಅಲ್ಲೇ ಇದ್ದ ಒಂದು ಬಂಡೆಕಲ್ಲಿನ ಪಕ್ಕ ಸ್ವಲ್ಪ ಹೊತ್ತು ಆಶ್ರಯ ಪಡೆಯುತ್ತಾರೆ. ಆದರೆ ರಾತ್ರಿ ಆದರೂ ಕೂಡ ಹಿಮಗಾಳಿ ಕಡಿಮೆಯಾಗದ ಕಾರಣ ಬೆಳಿಗ್ಗೆ ಇಲ್ಲಿಂದ ಟ್ರೆಕ್ಕಿಂಗ್ ಮುಂದುವರಿಸೋಣ ಅಂದ್ಕೊಂಡು ಅಲ್ಲೇ ಉಳಿದುಕೊಳ್ತಾರೆ. ಅಷ್ಟರಲ್ಲಿ ಅಲ್ಲಿದ್ದ 9 ಮಂದಿ ಚಳಿ ಗಾಳಿಯನ್ನ ತಡೆದುಕೊಳ್ಳಲಾರದೆ ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ವೀಕ್ಷಕರೇ, ಇವರು ಒಂದೇ ಸಲ ಚಾರಣಕ್ಕೆ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡಿರಲಿಲ್ಲ. ಏನು ಈ 22 ಜನರಿದ್ದ ತಂಡ ಪ್ಲಾನ್ ಮಾಡಿ ಉತ್ತರಾಖಂಡ್ನ ಸಹಸ್ರ ತಾಲ್ಗೆ ಭೇಟಿ ಕೊಡಬೇಕು ಅನ್ನೋದನ್ನ ಮುಂಚಿತವಾಗಿ ಯೋಚನೆ ಮಾಡಿ ಹೋಗಿದ್ದಾರೆ ಎನ್ನುವ ಮಾಹಿತಿ ಕೂಡ ತಿಳಿದು ಬಂದಿದೆ. ಇನ್ನು ಅಲ್ಲಿ ಕಣ್ಮರೆಯಾಗಿದ್ದ 13 ಮಂದಿ ಸೌಮ್ಯ ಕೆನಾಲೆ, ಸ್ಮೃತಿ ಡೋಲಾರ್, ಶೀನಾ ಲಕ್ಷ್ಮಿ, ಯಶ್ ಶಿವಜ್ಯೋತಿ, ಅನಿಲ್ ಜಮತಿಗೆ, ಭರತ್ ಬೊಮ್ಮನಗೌಡರ್, ಮಧು ಕಿರಣ್ ರೆಡ್ಡಿ, ಜಯಪ್ರಕಾಶ ಬಿಎಸ್, ಎಸ್ ಸುಧಾಕರ್, ವಿನಯ್ ಎಂಕೆ, ವಿವೇಕ್ ಶ್ರೀಧರ್, ನವೀನ್ ಎ, ರಿತಿಕಾ ಜಿಂದಾಲ್ ಇವರೆಲ್ಲರನ್ನು ಶೋಧ ಕಾರ್ಯ ನಡೆಸಿ ರಕ್ಷಣೆ ಮಾಡಿ ಡೆಹ್ರಾಡೂನ್ಗೆ ಸ್ಥಳಾಂತರಿಸಲಾಗಿದೆ. ಉತ್ತರಾಖಂಡ ದುರಂತದಲ್ಲಿ ಸಾವು ಗೆದ್ದು ಬಂದ ನಿಮಗೊಂದು ಸಲಾಂ.